ಧ್ವಜಾರೋಹಣದ ಬಳಿಕ ಎನ್ಎಂಎಂಎಸ್ ಪರೀಕ್ಷೆ ಕುರಿತು ಶಿಕ್ಷಕ ರಾಜಶೇಖರ್ ಅವರಿಂದ ಮಾಹಿತಿ. ತಾಲೂಕಿನ ಕಲಿಕೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಧ್ವಜಾರೋಹಣದ ಬಳಿಕ ಶಿಕ್ಷಕ ರಾಜಶೇಖರ್ ಅವರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಎನ್ಎಂಎಂಎಸ್ ಅಂದರೆ ರಾಷ್ಟ್ರೀಯ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕ ರಾಜಶೇಖರ್, ಎನ್ಎಂಎಂಎಸ್ ಪರೀಕ್ಷೆಯು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಡೆಯುವ ಪ್ರಮುಖ ವಿದ್ಯಾರ್ಥಿ ವೇತನ ಪರೀಕ್ಷೆಯಾಗಿದ್ದು, ಇದರಲ್ಲಿ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರತಿ ವರ್ಷ 12,000ದಂತೆ ಒಟ್ಟು 48,000 ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ತಿಳಿಸಿದರು. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮುಂದುವರಿಸಲು ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನ ಉತ್ತಮ ಪ್ರೋತ್ಸಾಹ ನೀಡುತ್ತದೆ. ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಶ್ರದ್ಧೆಯಿಂದ ಪರೀಕ್ಷೆಗೆ ಸಿದ್ಧರಾಗಬೇಕೆಂದು ಅವರು ಕರೆ ನೀಡಿದರು. 8 ವರ್ಷಗಳಿಂದ ವಿಶೇಷ ತರಬೇತಿ. ನಮ್ಮ ಶಾಲೆಯಲ್ಲಿ ಕಳೆದ 8 ವರ್ಷಗಳಿಂದ ಎನ್ಎಂಎಂಎಸ್ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ಶಿಕ್ಷಕರ ತಂಡದಿಂದ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಳೆದ ವರ್ಷ ಶಾಲೆಯ 6 ವಿದ್ಯಾರ್ಥಿಗಳು ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದಾರೆ ಎಂದು ರಾಜಶೇಖರ್ ಹೆಮ್ಮೆಯಿಂದ ಹೇಳಿದರು. ಇದೇ ಸಂದರ್ಭದಲ್ಲಿ ಎನ್ಎಂಎಂಎಸ್ ಪರೀಕ್ಷೆ ಅರ್ಹತೆ, ಅರ್ಜಿ ಸಲ್ಲಿಸುವ ವಿಧಾನ, ಪ್ರಶ್ನೆ ಪತ್ರಿಕೆಯ ಮಾದರಿ ಹಾಗೂ ಪರೀಕ್ಷೆಗೆ ಕೈಗೊಳ್ಳಬೇಕಾದ ಸಿದ್ಧತೆಯ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿವರವಾಗಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನಾಗೇಶ್, ಬಸವರಾಜ್ ಗದ್ದಿ, ಮಾಂತಪ್ಪ ಕುರುಬರು ಹಾಗೂ ಎಸ್ಡಿಎಂಸಿ ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕ ಬಸಪ್ಪ ಅರಾಬಿದ್ದೀನಿ, ಶಿಕ್ಷಕರ ಬಳಗ, ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರಾದ ಶರಣಪ್ಪ ಹೊಸಳ್ಳಿ, ಬಸವರಾಜ್ ಹೊಸಳ್ಳಿ, ಯಮನೂರಪ್ಪ ಕುರುಬರ್, ಪಾಮೇಶ್, ತಿಮ್ಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕನಸು ನ್ಯೂಸ್, ಗಂಗಾವತಿ. ಎಲ್ರಿಗೂ ಒಂದು ವಿಷಯಗಳನ್ನ ನಾವು ಹೇಳಬೇಕಾಗಿದೆ. ಅದೇನು ಅಂತಂದ್ರೆ, 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಆಯೋಜಿತವಾಗಿ ನಡೆಸುವಂತಹ ಎನ್ಎಂಎಂಎಸ್ ಇದೊಂದು ವಿದ್ಯಾರ್ಥಿ ವೇತನದ ಯೋಜನೆ. ಇದನ್ನ ನಾವು ಚಾಚು ತಪ್ಪದೆ ನಾವೇನ್ ಮಾಡಕತ್ತೀವಿ ಅಂತಂದ್ರೆ, ನಾವು ಶಾಲೆ ಒಳಗ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಕತ್ತೀವಿ. ಅಧ್ಯಕ್ಷರೇ, ಸದಸ್ಯರೇ, ನಿಮ್ ಗಮನಕ್ಕೆ ಇರಲಿ. ಯಾಕಂದ್ರೆ ನಾವು ಆ ಕಡೆಗಿದ್ದೀವಿ ಹೋದ ವರ್ಷ. ಸೊ ಅಲ್ಲಿ ನಾವು ಹೇಳಿದ್ವಿ, ಕೂಲಂಕುಷವಾಗಿದ್ರ ವಿವರಣೆ ನಾವು ಹೋದ ವರ್ಷ ಅಲ್ಲಿ ಮಾಡಿದ್ವಿ. ಈ ವರ್ಷ ನಾವು ಈ ಪ್ಲಾಟ್ಫಾರ್ಮ್ ಅನ್ನು ಅದಕ್ಕೆ ಬಳಸ್ಕೊಳ್ತಾ ಇದ್ದೀವಿ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅದನ್ನ ನಾವು ಸಪರೇಟ್ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಆ ಎಕ್ಸಾಮ್ ಯಾರು ಪಾಸ್ ಮಾಡ್ತಾರ ಅವ್ರಿಗೆ ಪ್ರತಿ ವರ್ಷ 12,000 ರೂಪಾಯಿ ಕೇಂದ್ರ ಸರ್ಕಾರ ಹಾಕ್ತದೆ. ಅಂದ್ರೆ ಅದು ಒಂದೇ ವರ್ಷ ಬರಲ್ಲ, 9, 10, 11 12 ಅಂದ್ರೆ 4 ವರ್ಷ ಬರ್ತೈತದು. ಒಬ್ಬ ವಿದ್ಯಾರ್ಥಿ ಆ ಎಕ್ಸಾಮ್ ಪಾಸ್ ಮಾಡಿದ್ರೆ 4 ವರ್ಷ ಅಂದ್ರೆ 48,000 ರೂಪಾಯಿ ಅವ್ರ ಖಾತೆ ಒಳಗೆ ಹಾಕತ್ತಾರ. ಈ ಚಪ್ಪಾಳೆ ಕೇಂದ್ರ ಸರ್ಕಾರ. ಈಗ ನೆಕ್ಸ್ಟ್ ನಮ್ಮ ಹುಡುಗರಿಗೆ ಚಪ್ಪಾಳೆ. ಇದು ನಾವು ಬಂದ ಮೇಲೆ ಅಂದ್ರೆ ಇದು 8ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ. ಮುದುಕೇಶ್ ಅವರು, ಬಸವರಾಜ್ ಅವರು, ಯಮನೂರಪ್ಪ ಅವರು, ಆಮೇಲೆ ಕಲ್ಕೇರಿ ಮಂಜುನಾಥ್ ಅವರು, ನಾವೆಲ್ಲರೂ ಸಿಪಿಟಿ ಅವ್ರು ಸೇರ್ಕೊಂಡು 5-6 ಜನ ಸೇರ್ಕೊಂಡು ನಾವೇನ್ ಮಾಡಿದ್ವಿ, ಆ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಕೂಲ್ನಾಗ ಯಾಕೆ ತರಬೇತಿ ಕೊಡಬಾರ್ದು, ಕಲ್ಕೇರಿ ಸ್ಕೂಲ್ ಯಾಕೆ ಮುಂದೆ ಬರಬಾರ್ದು, ನಮ್ಮ ಹಳ್ಳಿ ಮಕ್ಕಳು ಯಾಕೆ ಬೆಳಿಬಾರ್ದು, ಈ ಆಲೋಚನೆ ಮಾಡಿಕೊಂಡು ನಾವು ಕಳೆದ ವರ್ಷದಿಂದ ಸುಮಾರು 8 ವರ್ಷದಿಂದ ತರಬೇತಿ ಆಗ್ತಾ ಇದೆ. ಮುಖೇಶ್ ಒಬ್ಬರೇ ಇದ್ದರಿಂದಾಗಿ ಅದು ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಆದ್ರೆ ಒಂದ್ ಕೆಲಸ ಒಬ್ಬರಿಂದ ಆಗಲ್ಲ, ಅದಕ್ಕೆ ಬಲ ಬೇಕು ಅಂತ ಹೇಳಿ ಎಲ್ಲಾ ಶಿಕ್ಷಕರು ಟೊಂಕ ಕಟ್ಕೊಂಡು ನಿಂತ್ಕೊಂಡು ಶಾಲೆ 4:30 ಬಿಟ್ಟರು ಕೂಡ 5 ಗಂಟೆವರೆಗೂ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ವಿ. 5-6 ತಿಂಗಳು ಕೊಟ್ವಿ. ನೀವು ನಮ್ಗೂ ಅಲ್ಲ, 8 ವರ್ಷದೊಳಗ ಕಲ್ಕೇರಿ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿ ಎನ್ಎಂಎಂಎಸ್ ಪಾಸ್ ಆಗಿದ್ರು. ಹೋದ ವರ್ಷ ಒಂದೇ ವರ್ಷದೊಳಗ ಕಲ್ಕೇರಿ ಶಾಲೆಯಿಂದ 8 ವಿದ್ಯಾರ್ಥಿಗಳು ಪಾಸ್ ಮಾಡಿದ್ರು. ಸಮೀಪ ಅವ್ರಿಗೆ 4 ವರ್ಷ ಅಂದ್ರೆ 4 ನಾವು ಆ ಹುಡುಗರಿಗೆ ಮಾತ್ರ ನಾವು ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಆ ಕಡೆ ಈ ಕಡೆ ಈಗ ಬಿಲ್ಡಿಂಗ್ ಇಲ್ಲಿದ್ರಿಂದ ಈ ಕಡೆ ಬಂದಿದ್ವಿ. ನಾವು 6 ಜನ ಶಿಕ್ಷಕರು ಸೇರ್ಕೊಂಡು ಪ್ರಯತ್ನ ಪಟ್ಟು ಮತ್ತೆ ಈ ವರ್ಷ ನಮ್ಮ ಶಾಲೆಯಿಂದ 6 ವಿದ್ಯಾರ್ಥಿಗಳು ಆ ಎನ್ಎಂಎಂಎಸ್ ಎಕ್ಸಾಮ್ಸ್ಗೆ ಅರ್ಹರಾಗ್ಯಾರ. ನಾವು ಅನ್ಬೋದು ಅಷ್ಟು ಈಸಿ ಅಂತ ಹೇಳಿ, ಅಷ್ಟು ಈಸಿ ಇರೋಂಗಿಲ್ಲ.
ಇಡೀ ತಾಲೂಕಿನಾದ್ಯಂತ ಕಾಂಪಿಟೇಷನ್ ಇರ್ತೈತಿ. ನೀವು ನಂಬಲ್ಲ, ಇಡೀ ಗಂಗಾವತಿ ಅಖಂಡ ತಾಲೂಕು, ಒಂದು ಕನಕಗಿರಿ, ಕಾರಟಗಿ, ಗಂಗಾವತಿ ಅಖಂಡ ತಾಲೂಕಿಗೆ 112 ಮಾರ್ಕ್ಸ್ ತಗೊಂಡು ಫಸ್ಟ್ ಬಂದಿದ್ದ ಹುಡುಗಿ ನಮ್ ಸಾಲಿ ಹುಡುಗಿ. ಆಕೆ ಹೆಸರು ಏನಂದ್ರೆ ಗಂಗಮ್ಮ. 6 ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಈ ಸರಿ NMMS ಗೆ ಅರ್ಹರಾಗ್ಯಾರ. ಅಪ್ಪು ಬೆಳಗದವರು SSLC ಸಾಧನೆ ಮಾಡಿದವರು ರೊಕ್ಕ ಕೊಡ್ತಾರ, 8ನೇ ತರಗತಿ ಪಾಸ್ ಮಾಡಿದ್ರು ಕೇಂದ್ರ ಸರ್ಕಾರ ರೊಕ್ಕ ಕೊಡ್ತಾರೆ. ಅಂದ್ರೆ ಇದು ಏನ್ ತೋರಿಸ್ಕೊಡ್ತೈತಿ ಅಂದ್ರ ವಿದ್ಯಾರ್ಥಿಗಳಿಗೆ ಒಳಗೆ ಏನೈತಿ ಸೂಕ್ತ ಶಕ್ತಿ ಐತಿ, ಅದನ್ನ ಹೊರಗೆ ತೆಗಿಯಕ್ಕೆ ಮೇಷ್ಟ್ರು ಬೇಕಾಗಿದ್ರು. ನಾವೆಲ್ಲರೂ ಆ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಾವು ನಿಮ್ಮಲ್ಲಿ ಏನ್ ವಿನಂತಿ ಮಾಡ್ಕೊಳ್ತೀವಿ, ಶಾಲೆಗೆ ಕಳಿಸ್, ಮನೆಗೆ ಹೋಮ್ವರ್ಕ್ ಏನ್ ಕೊಟ್ಟಾರ ಅನ್ನೋದು ಕೇಳಿ. ನಾವು ಬಯಸೋದು ಅಷ್ಟೇ ರೀ, ನಾವು ಇಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ನೀವ್ ಏನೂ ಕೇಳದೆ ಇದ್ರ ಹುಡುಗರು ಏನ್ ಮಾಡ್ತಾವ, ಬ್ಯಾಗ್ ಹೋಗಿತಾವ, ಶಾಲೆ ಹೋಗ್ಬೇಕಾದ್ರೆ ಬ್ಯಾಗ್ ತಗೊಂಡ್ ಬರ್ತಾವ. ಬದಲಾವಣೆ ಆಗಬೇಕು. ನಾವೆಲ್ಲರೂ ಬಂದಿದ್ದು ಕೆಲಸ ಮಾಡೋಣ, ಶಾಲೆ ಉದ್ದಾರ ಆಗ್ಬೇಕು, ಊರಿನ ಹೆಸರು ಬರ್ಬೇಕು, ಊರ್ ನಮ್ದಂತ ಮಾಡಕತ್ತೀವಿ, ಹಳ್ಳಿ ಮಕ್ಕಳು ಬೆಳಿಬೇಕು, ಬಡವರು ಮಕ್ಕಳು ಬೆಳಿಬೇಕು. ಹಾಗಾಗಿ ಇದು ಇಲ್ಲಿಗೆ ನಿಲ್ಲಂಗಿಲ್ಲ. ನಾವೆಲ್ಲರೂ ಇದನ್ನು ಶ್ರಮ ಪಟ್ಟು ಇನ್ನೂ ಕೆಲಸ ಮಾಡ್ತೀವಿ. ಆ 6 ವಿದ್ಯಾರ್ಥಿಗಳಿಗೆ ಊರಿನ ಪರವಾಗಿ, ಶಿಕ್ಷಕರ ಪರವಾಗಿ, ಅಪ್ಪು ಬಳಗದವರ ಪರವಾಗಿ, ಯುವತ್ವದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು, ಹಾರ್ದಿಕ ಶುಭಾಶಯಗಳು. ಅವ್ರನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡೋದಕ್ಕೆ ಹೋದ ವರ್ಷ ನಾವು ಅಲ್ಲಿ ಮಾಡಿದ್ವಿ. ಮುಖ್ಯೋಪಾಧ್ಯಾಯರ ಕಡೆ ಮಾತಾಡಿದ್ವಿ, ಚರ್ಚೆ ಆಯ್ತು. ನಿನ್ನೆ ಅವ್ರು ಹೇಳಿದ್ರು ಇಂಥ ದೊಡ್ಡ ಸಾಧನೆಯನ್ನ ದೊಡ್ಡ ಮಟ್ಟದ ಮಾಡೋಣ, ಈ ಬಾರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಶಾಲೆಗಳು ಮಾಡ್ತಾರ ಅಂತ ಹೇಳಿದ್ರಿ ಅವರು. ಅವಾಗ ಅವ್ರ ಪೇರೆಂಟ್ಸ್ ಕೂಡ ಕರೆಸಿ ಅವ್ರು ಚರ್ಚೆ ಮಾಡ್ತೀನಿ ಅಂತ ಹೇಳ, ಅದು ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಹಾಗಾಗಿ ನಾನು ನಿಮ್ಗ ಎಲ್ಲರೂ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಮಕ್ಕಳೇ, ಸಾಧನೆ ಅದು ಯಾರಪ್ಪನ ಸ್ವತ್ತು ಅಲ್ಲ, ಜ್ಞಾನ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ನನ್ ಕಿಶೆದಾಗ ರೊಕ್ಕ ಇಲ್ಲ ಅಂದ್ರೆ ಇಲ್ಲ, ತಲೆಯೊಳಗೆ ಜ್ಞಾನ ಇತ್ತು ಅಂದ್ರ ಜಗತ್ತಿಗೆ ನಿಮ್ಮ ಮುಂದೆ ಮಂಡಿ ಹೋಗ್ತದ. ಅದ್ರ ಜೊತೆಗೆ ತಿರಂಗ ಹಾರಿಸಿದ್ವಿ. ನಮ್ಮ ಪ್ರತಿಯೊಂದು ಆಚರಣೆಗಳಿಂದ ನಮ್ಗೆ ಸಂಕಲ್ಪಗಳು ಗುರಿ ಹುಡುಕೋಬೇಕು, ಮನಸ್ಸಿನೊಳಗ ಕಿಚ್ಚು ಹುಟ್ಟಬೇಕು. ಗಾಂಧಿ ನೆನೆಸ್ತೀವಿ, ಸುಭಾಷ್ ಚಂದ್ರ ಬೋಸ್ ನೆನೆಸ್ತೀವಿ, ಕೈ ಮೇಲೆ ಭಗತ್ ಸಿಂಗ್ ಹಚ್ಚಿ ಹಾಕಿಸ್ಕೊಂತೀವಿ, ಎದಿ ಮೇಲೆ ಹಾಕಿಸ್ಕೊಂತೀವಿ, ನೋಟ್ ಬುಕ್ ಮ್ಯಾಗ ಬರ್ಕೊಂತೀವಿ. ಭಗತ್ ಸಿಂಗ್ ಯಾವಾಗ ಕೊಟ್ಟಿದ್ದ ಅನ್ನೋದು ಗೊತ್ತಿಲ್ಲ, ಭಗತ್ ಸಿಂಗ್ ಏನ್ ಮಾಡಿದ ಅನ್ನೋದು ಗೊತ್ತಿಲ್ಲ, ಭಗತ್ ಸಿಂಗ್ ವಿಚಾರ ಏನಿತ್ತು ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಹೆಂಗಾಗ್ತೈತಿ ದೇಶಭಕ್ತಿ? ಹಾಗಾಗಿ ಪ್ರತಿಯೊಂದನ್ನು ಓದ್ಕೋಬೇಕು, ಉನ್ನತ ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು, ದೇಶಭಕ್ತಿಯ ಭಾವ ಬಲಿಬೇಕು, ಸಮಾಜಕ್ಕೋಸ್ಕರ ದೇಹ ಸವಿಬೇಕು. ನಿಮ್ಮ ಕೆಲಸಗಳು ಮಾತಾಡಬೇಕು, ನಿಮ್ಮ ಮಾತನಾಡೋದು ಮಾತ್ರ ಕೆಲಸ ಆಗಬಾರ್ದು ಅಂತ ಹೇಳ್ತಾ, ಆ ಎಲ್ಲ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದ